ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಪ್ರೇಮವೋ ಪ್ರತಿಕಾರವೋ ಕಥಾ ಸರಣಿಯ 3ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಅವಳು ಅಳ್ತಾ ಅವನನ್ನ ತಳ್ಳಿ, ನೀವು ಕೆಟ್ಟವರು, ಇಲ್ಲಿ ಯಾರು ನನ್ಗೆ ಅನ್ನ ಹಾಕಲ್ಲ, ನನ್ಗೆ ಹಸ್ವಾಗ್ತಿದೆ ಅಂತಿದ್ದಾಗ್ಲೇ ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ಲು. ಅರ್ಜುನ್ ತಕ್ಷಣ ಮಿಂಚಿನಂತೆ ಧಾವಿಸಿ ಅವಳನ್ನ ತನ್ನ ತೋಳ್ಗಳಲ್ಲಿ ಹಿಡ್ಕೊಂಡ. ತನ್ನ ಶೂ ಮೇಲೆ ಒಂದ್ ಕಣ ಧೂಳ್ ಕೂರೋಕು ಬಿಡದ ಅರ್ಜುನ್ ದೇಸಾಯಿ ಮಣ್ಣು ಮೆತ್ಕೊಂಡಿದ್ದ, ಅರ್ದು ಹೋಗಿದ್ದ ಬಟ್ಟೆಯಲ್ಲಿದ್ದ ಕೆದರಿದ ಕೂದಲಿನ ಆ ಅನಾಥ ಹುಡುಗಿಯನ್ನ ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಕೊಂಡಿದ್ದ. ಅವಳ ಮುಖದಲ್ಲಿ ದೈವಿಕ ಸೌಂದರ್ಯ ಇತ್ತು, ಆದ್ರೆ ಹಸಿವು ಮತ್ತು ನೋವು ಆ ಮುಖವನ್ನ ಕಳೆಗುಂದಿಸಿತ್ತು. ಅರ್ಜುನ್ ಅವಳ ಕೆನ್ನೆ ಸವರ್ದ. ನಿನ್ಗೇನಾಗಿದೆ? ಎದ್ದೇಳು, ನಿನ್ ಊಟ ಬೇಕಾ? ನಾನೇ ನಿನ್ ಊಟ ಕೊಡ್ತೀನಿ, ಪ್ಲೀಸ್ ಪ್ಲೀಸ್ ಓಪನ್ ಯುವರ್ ಐಸ್ ಅಂತ ಬೇಡ್ಕೊಂಡ. ಆದ್ರೆ ಅವಳ ಕೈ ಕೆಳಗ್ ಜಾರ್ತು. ಅವಳ ಸ್ಥಿತಿ ಕಂಡು ಅರ್ಜುನ್ನ ಜೀವವೇ ಹಾರ್ ಹೋದಂತಾಯ್ತು. ಅವನು ಒಂದು ಕ್ಷಣನೂ ಯೋಚಿಸ್ದೆ ತನ್ನ ಕೋಟ್ಯಾಂತರ ರೂಪಾಯಿ ಬೆಲೆಯ ಕಾರಿನ ಹಿಂಬದಿಯ ಸೀಟಿನಲ್ಲಿ ಮಣ್ಣಿನ ಮುದ್ದೆಯಾಗಿದ್ದ ಅವಳನ್ನ ಮಲಗಿಸಿ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಆಸ್ಪತ್ರೆಯ ಕಡೆಗೆ ಕಾರನ್ನ ಚಂಡಮಾರುತದ ವೇಗದಲ್ಲಿ ಓಡಿಸ್ದ. ಅರ್ಜುನ್ ತನ್ನ ಪ್ರೀತಿಯ ಮೇಘನಾಳ ಜೊತೆಗಿನ ಮೊದಲ ಭೇಟಿಯ ದಿನಗಳನ್ನ ನೆನಪಿಸ್ಕೊಳ್ತಿದ್ದಾಗ್ಲೇ ಜೇಬ್ನಲ್ಲಿದ್ದ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಕಾವ್ಯಳ ಹೆಸರು ಮಿನುಗ್ತಾ ಇತ್ತು. ತಡ ಮಾಡ್ದೆ ಫೋನ್ ರಿಸೀವ್ ಮಾಡಿದಾಗ ತಾನು ಹೆದರಿದ್ದ ಆ ಕೆಟ್ಟ ವಿಷಯನೇ ಕೇಳಿಸ್ತು. ಮೇಘನಾಗೆ ಮತ್ತೆ ಉಸಿರಾಟದ ಸಮಸ್ಯೆ ಮತ್ತೆ ಫಿಟ್ಸ್ ಶುರುವಾಗಿತ್ತು. ಅರ್ಜುನ್ ತಕ್ಷಣ ಕಾಲ್ ಕಟ್ ಮಾಡಿ ಆಫೀಸ್ನಿಂದ ಹೊರಟು ಮನೆಗೆ ಧಾವಿಸಿ ಬಂದ. ಅವನ್ ಹೆಜ್ಜೆಗಳ ಸದ್ದು ಕೇಳಿದ ತಕ್ಷಣ ಕಾವ್ಯ ಮತ್ತೆ ಸುಮಿತ್ರಾ ಇಬ್ರು ಕೋಣೆಯಿಂದ ಹೊರಗಡೆ ಬಂದ್ರು. ಅರ್ಜುನ್ ಒಳಗೋದ್ ಕೂಡ್ಲೆ ಬಾಗ್ಲು ಲಾಕ್ ಮಾಡಿ ನೇರವಾಗಿ ಮೇಘನಾಳ್ ಹತ್ರ ಬಂದ. ಅರ್ಜುನ್ ಅವಳ ಕೈಗಳನ್ನ ತನ್ನ ಕೈಯಲ್ಲಿ ತಗೊಂಡು ತಕ್ಷಣ ಅವಳ ದೇಹದಲ್ಲಿದ್ದ ನಡುಕ ನಿಧಾನವಾಗಿ ಕಡಿಮೆ ಆಗೋಕೆ ಶುರುವಾಯಿತು. ಅವಳು ಸಂಪೂರ್ಣವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು ಕಣ್ಗಳಿಂದ ಕಣ್ಣೀರು ಜಾರ್ತಾನೆ ಇತ್ತು. ಅವಳನ್ನ ಈ ದಾರುಣ ಸ್ಥಿತಿಗೆ ತಂದ ಆ ಹಳೆಯ ನೋವನ್ನ ಅವಳು ಇನ್ನೂ ಒಳಗೊಳಗೆ ಅನುಭವಿಸ್ತಿದ್ದಾಳೆ ಅನ್ನೋದು ಸ್ಪಷ್ಟವಾಗಿತ್ತು. ಅರ್ಜುನ್ನ ಕಣ್ಗಳ ಮುಂದೆ ಸುಮಾರು 1 ವರ್ಷದ ಹಿಂದೆ ಅವಳನ್ನ ಮೊದಲ ಬಾರಿಗೆ ದೇಸಾಯಿ ಮಹಲ್ಗೆ ಕರ್ಕೊಂಡ್ ಬಂದ ಆ ಕರಾಳ ರಾತ್ರಿ ನೆನಪಾಯ್ತು. ಅಂದು ರಾತ್ರಿ 10 ಗಂಟೆಗೆ ಅರ್ಜುನ್ ಮನೆ ಎಂಟರ್ ಆದಾಗ ರಾಜಶೇಖರ್ ದೇಸಾಯಿ ಮತ್ತೆ ಸುಮಿತ್ರಾ ಇಬ್ರು ಆಘಾತಕ್ಕೊಳಗಾಗಿದ್ರು. ಯಾಕಂದ್ರೆ ಅರ್ಜುನ್ ರಾತ್ರಿ ಮನೆಗ್ ಬರೋದೇ ಅಪರೂಪ ಆಗಿತ್ತು. ಆಫೀಸ್ ಅಥವಾ ಹೋಟೆಲ್ನಲ್ಲೇ ಉಳ್ಕೊಂಡ್ ಬಿಡ್ತಿದ್ದ. ಅದಕ್ಕಿಂತ ಹೆಚ್ಚಾಗಿ ಕೊಳುಕು ಮತ್ತು ಕಸವನ್ನ ಕಂಡ್ರೆ ಸಿಡ್ದೇಳ್ತಿದ್ದ ಮಗ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದ ಒಬ್ಬ ಭಿಕ್ಷುಕಿ ಅಂತಿದ್ದ ಹುಡುಗಿಯನ್ನ ತನ್ನ ಮಡ್ಲಲ್ಲಿ ಎತ್ಕೊಂಡು ಬಂದಿದ್ದನ್ನ ನೋಡಿ ಅವ್ರಿಗೆ ನಂಬೋಕೆ ಸಾಧ್ಯ ಆಗ್ಲಿಲ್ಲ. ಸುಮಿತ್ರಾ ಏನೋ ಕೇಳೋಕ್ ಬರೋ ಅಷ್ಟರಲ್ಲೇ ಅರ್ಜುನ್ ಅವಳನ್ನ ಎತ್ಕೊಂಡು ನೇರವಾಗಿ ತನ್ನ ರೂಮ್ಗೆ ಹೋದ. ತನ್ನ ಬೆಡ್ ಮೇಲೆ ಅವಳನ್ನ ಮಲಗಿಸಿ ಜೀವವಿಲ್ಲದಂತಿದ್ದ ಅವಳ ಕೈಗಳನ್ನ ಉಜ್ದ. ನಂತರ ಮುಖಕ್ಕೆ ನೀರ್ ಚಿಮ್ಕಿಸ್ದ. ಮಣ್ಣಿನ ಹನಿಗಳು ಅವಳ ಕೆನ್ನೆ ಮೇಲೆ ಜಾರಿದ್ವು. ಆ ನೀರಿನ ಸ್ಪರ್ಶಕ್ಕೆ ಆ ಹುಡುಗಿ ನಿಧಾನವಾಗಿ ಕಣ್ ತೆರೆದು ಸುತ್ತನೂ ಒಮ್ಮೆ ನೋಡಿ ಎದ್ದು ಕುಳಿತ್ಲು. ಬಾಗ್ಲಲ್ಲಿ ನಿಂತಿದ್ದ ಅರ್ಜುನ್ ತಂದೆ ತಾಯಿ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಯಾರಿಗೂ ಪ್ರವೇಶವಿಲ್ಲದ ಅರ್ಜುನ್ನ ಪರ್ಸನಲ್ ರೂಮ್ನಲ್ಲಿ ಆ ಹುಡುಗಿ ಇದ್ಲು. ಹುಡುಗಿ ಎದ್ಕೊಳ್ಳಿದ ತಕ್ಷಣ ಹಸಿದ ಕಣ್ಣುಗಳಿಂದ ಸುತ್ತಲೂ ನೋಡಿದ್ಲು. ಟೇಬಲ್ ಮೇಲಿದ್ದ ಹಣ್ಣಿನ ಬುಟ್ಟಿಯ ಒಳಗೆ ಹತ್ರ ಓಡ್ ಹೋಗಿ ಬಾಳೆಹಣ್ಣನ್ನ ಸಿಪ್ಪೆ ಸಮೇತ ಹಾಗೇನೆ ಕಚ್ಚಿ ತಿನ್ನೋಕೆ ಶುರು ಮಾಡಿದ್ಲು. ಒಬ್ಬ ವ್ಯಕ್ತಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತಿನ್ನೋದನ್ನ ನೋಡಿ ಅರ್ಜುನ್ ದಂಗಾದ. ಅವಳಿಗೆ ಸಿಪ್ಪೆ ಮತ್ತು ಹಣ್ಣಿನ ವ್ಯತ್ಯಾಸ ತಿಳಿಯದಷ್ಟು ತೀವ್ರವಾದ ಹಸಿವಿತ್ತು. ಒಂದಾದ ಮೇಲೊಂದರಂತೆ ಬಾಳೆಹಣ್ಣುಗಳನ್ನ ತಿಂದು ಮುಗಿಸಿದ ನಂತರ ಅತಿಯಾದ ಹಸಿವಿನಿಂದಾಗಿ ಅವಳಿಗೆ ಏಕಾಏಕಿ ವಾಂತಿ ಆಗೋಕೆ ಶುರುವಾಯಿತು. ಅರ್ಜುನ್ ಬೇಗನೆ ಅವಳನ್ನ ಇಟ್ಕೊಂಡು ವಾಶ್ರೂಮ್ಗೆ ಕರೆದೊಯ್ದ. ವಾಶ್ರೂಮ್ನಿಂದ ಅವಳನ್ನ ಹೊರಗೆ ಕರೆತಂದು ಬೆಡ್ ಮೇಲೆ ಕೂರಿಸಿ ಬಾಗ್ಲು ಹಾಕ್ದ. ಅರ್ಜುನ್ ತಿರುಗಿ ನೋಡಿದಾಗ ಆಘಾತದಿಂದ ಕಣ್ಣು ಮುಚ್ಕೊಂಡ. ಯಾಕಂದ್ರೆ ಆ ಹುಡುಗಿ ತನ್ನ ಮೈ ಮೇಲಿದ್ದ ಎಲ್ಲ ಹರಿದ ಬಟ್ಟೆಗಳನ್ನ ಸಂಪೂರ್ಣವಾಗಿ ಕಳಚಿ ಬೆತ್ತಲೆಯಾಗಿ ನಿಂತಿದ್ಲು.
ಅರ್ಜುನ್ ಅವಳ ಕಡೆಗೆ ಬರ್ತಾ ಇದ್ದಂತೆ ಹುಡುಗಿ ಸದ್ದಿಲ್ದೆ ಹೋಗಿ ಬೆಡ್ ಮೇಲೆ ಮಲಗಿದ್ಲು. ಈ ಜಗತ್ನಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಎಲ್ಲಾದ್ರೂ ಏನಾದ್ರೂ ಬೆಲೆ ತೆರಲೇಬೇಕು. ಬಹುಶಃ ಈ ಹುಡುಗಿಯು ಅನ್ನಕ್ಕಾಗಿ ತನ್ನ ದೇಹವನ್ನೇ ಒಪ್ಪಿಸ್ಬೇಕಾದ ನರ್ಕವನ್ನ ಅನುಭವಿಸಿರಬಹುದು ಅಂತ ಯೋಚಿಸಿದಾಗ ಅರ್ಜುನ್ನ ಎದೆ ನಲುಗು ಹೋಯ್ತು. ಅವನು ತಕ್ಷಣ ಕಂಬಳಿಯನ್ನ ಅವಳ ಮೈ ಮೇಲೆ ಹೊದಿಸಿ ಅವಳ ಪಕ್ಕದಲ್ಲಿ ಕುಳಿತು, ಯಾರ್ ನೀನು, ಎಲ್ಲಿಂದ ಬಂದೆ ಅಂತ ಮೃದುವಾಗಿ ಕೇಳ್ದ. ಆದ್ರೆ ಅವಳಿಂದ ಯಾವುದೇ ಉತ್ತರ ಬರಲಿಲ್ಲ. ಅವಳ ಶರೀರದ ಕೊಳಕನ್ನ ಹಾಗೇನೆ ಬಿಡೋಕೆ ಅವನ ಮನಸ್ಸು ಒಪ್ಲಿಲ್ಲ. ಅವನವಳನ್ನ ಎತ್ಕೊಂಡು ಬಾತ್ರೂಮ್ಗೆ ಕರೆದೊಯ್ದ. ಶವರ್ ಆನ್ ಮಾಡ್ದ. ನೀರಿನ ಧಾರೆಗೆ ಮೈ ಮೇಲಿನ ಮಣ್ಣೆಲ್ಲ ತೊಳೆದು ಹೋಗಿ ಅವಳು ಚಂದ್ರನಂತೆ ಬೆಳ್ಳಗೆ ಹೊಳಿತಾ ಇದ್ಲು. ಆದ್ರೆ ಆ ಚಂದ್ರನ್ಗೆ ಕಲೆಗಳಿರ್ಲಿಲ್ಲ, ಕ್ರೂರವಾದ ಗಾಯಗಳ ಕಲೆಗಳಿದ್ವು. ಅವಳ ಇಡೀ ಶರೀರದ ಮೇಲೆ ಬಾಸುಂಡೆಗಳು ಮತ್ತು ಆಳವಾದ ಗಾಯಗಳ ಗುರುತುಗಳಿದ್ವು. ಯಾರೋ ಉದ್ದೇಶಪೂರ್ವಕವಾಗಿ ಅವಳನ್ನ ಚಿತ್ರಹಿಂಸೆ ಮಾಡಿ ಆ ಗಾಯಗಳನ್ನ ಮತ್ತೆ ಮತ್ತೆ ಕೆದಕಿರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನೀರ್ ಬೀಳ್ತಾ ಇದ್ದಂತೆ ಆ ಹುಡುಗಿ ಮುಂದೆ ಬಂದು ಅರ್ಜುನ್ನ ಶರ್ಟ್ ಮತ್ತೆ ಬಟ್ಟೆಗಳನ್ನ ಬಲವಂತವಾಗಿ ಬಿಚ್ಚೋಕೆ ಶುರು ಮಾಡಿದ್ಲು. ಅರ್ಜುನ್ಗೆ ಅವಳ ಸ್ಥಿತಿ ಕಂಡು ಕರುಳು ಕಿತ್ತು ಬಂತು. ಬಟ್ಟೆ ಬಿಚ್ಚಿದ ನಂತರ ಆ ಹುಡುಗಿ ತಕ್ಷಣ ಅರ್ಜುನನ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಅವಳ ಆ ಅಸಹಾಯಕ ಸ್ಪರ್ಶಕ್ಕೆ ಅರ್ಜುನ್ಗೆ ಕರೆಂಟ್ ಶಾಕ್ ಹೊಡೆದಂತಾಯ್ತು. ನಂತರ ಅವಳು ಅವನ ಕೈ ಹಿಡಿದು ನೆಲದ ಮೇಲೆ ಕುಳಿತು ತಾನು ಮಲಗಿ ಅರ್ಜುನ್ಗೂ ತನ್ನ ಜೊತೆ ಮಲಗುವಂತೆ ಸನ್ನೆ ಮಾಡಿದ್ಲು. ತನಗೆ ಆಶ್ರಯ ಮತ್ತೆ ಊಟ ನೀಡಿದ ಪ್ರತಿಯೊಬ್ಬ ಪುರುಷನಿಗೂ ತನ್ನ ದೇಹವನ್ನು ಒಪ್ಪಿಸೋದೇ ನಿಯಮ ಅಂತ ಅವಳು ನಂಬಿದ್ಲು. ಆದ್ರೆ ಅರ್ಜುನ್ ಅವಳನ್ನ ದೈಹಿಕವಾಗಿ ನೋಡ್ತಾ ಇಲ್ಲ, ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಅನ್ನೋದು ಆ ಮುಗ್ಧ ಮನಸ್ಸಿಗೆ ಹೇಗ್ ತಾನೇ ಅರ್ಥ ಆಗ್ಬೇಕು. ಅರ್ಜುನ್ ಅವಳ ಕೈ ಹಿಡಿದು ಎಬ್ಬಿಸಿ ಕೂರಿಸ್ದ. ತನ್ನ ತೋಳು ಬೆರಳುಗಳನ್ನ ಅವಳ ಎದೆಯ ಮೇಲಿಟ್ಟು ನಂತರ ತನ್ನ ಎದೆಯ ಮೇಲಿಟ್ಟು ಬೆರಳನ್ನ ಆಡಿಸಿ ಬೇಡ ಅಂತ ಸನ್ನೆ ಮಾಡಿ ಹೇಳ್ದ. ಆ ಹುಡುಗಿಗೆ ವಿಷಯ ಅರ್ಥ ಆಯ್ತು. ಅವಳು ಸದ್ದಿಲ್ದೆ ಅಲ್ಲಿಂದ ಎದ್ದು ಬಂದು ಬೆಡ್ ಮೇಲೆ ಹೋಗಿ ಮುದ್ರುಕೊಂಡು ಮಲಗಿದ್ಲು. ಅರ್ಜುನ್ ಅವಳ ಮುಗ್ಧತೆ ಮತ್ತೆ ಅವಳು ಅನುಭವಿಸಿದ ನರಕವನ್ನ ಕಂಡು ಆ ಕ್ಷಣವೇ ಅವಳನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡೋಕೆ ನಿರ್ಧಾರ ಮಾಡ್ದ. ಅರ್ಜುನ್ ಅವಳಿಗೆ ಬಾತ್ರೂಮ್ನಲ್ಲಿ ಸ್ನಾನ ಮಾಡಿಸಿದ್ರು ಅವಳು ಹೊರಗೆ ಬರೋಕೆ ಒಪ್ಪದೆ ನೆಲದ ಮೇಲೇನೆ ಮಲಗಿ ಅರ್ಜುನ್ಗೂ ಅಲ್ಲೇನೆ ಮಲಗುವಂತೆ ಸನ್ನೆ ಮಾಡಿದ್ಲು. ಅರ್ಜುನ್ ಅವಳಿಗೆ ಪ್ರೀತಿಯಿಂದ ಸಮಾಧಾನ ಮಾಡಿ ಕೊನೆಗೆ ಅವಳು ಸದ್ದಿಲ್ದೆ ಬಂದು ಬೆಡ್ ಮೇಲೆ ಮಲಗೋ ಹಾಗೆ ನೋಡ್ಕೊಂಡ. ಅವನ ಬಳಿ ಹುಡುಗಿಯರ ಬಟ್ಟೆಗಳಿರ್ಲಿಲ್ಲ. ತಕ್ಷಣಕ್ಕೆ ಹೊರಗಡೆಯಿಂದ ಬಟ್ಟೆ ತರಿಸೋದು ಕಷ್ಟ ಆಗಿದ್ರಿಂದ ತನ್ನ ವಾರ್ಡ್ರೋಬ್ನಿಂದ ಒಂದು ಲೂಸ್ ಟೀ ಶರ್ಟ್ ಮತ್ತೆ ಬಾಕ್ಸರ್ ತಂದ. ತಾನು ಮೊದಲು ಡ್ರೆಸ್ ವೇರ್ ಮಾಡಿ ನಂತರ ಅವಳ ಹತ್ರ ಬಂದು, ಎದ್ದೇಳು, ಈ ಬಟ್ಟೆ ಹಾಕೋ ಅಂದ. ಇಲ್ಲಿವರೆಗೂ ಅರ್ಜುನ್ ಯಾರ ಜೊತೆನೂ ಇಷ್ಟು ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡಿರ್ಲಿಲ್ಲ. ಅವನ ಮಾತು ಮತ್ತೆ ನಡವಳಿಕೆಯಲ್ಲಿ ಯಾವಾಗ್ಲೂ ದುರಹಂಕಾರನೇ ತುಂಬಿರ್ತಾ ಇತ್ತು. ಆದ್ರೆ ಇವತ್ತು ಆ ಹುಡುಗಿಯ ಅಸಹಾಯಕತೆ ಅವನನ್ನ ಕರಗಿಸಿತ್ತು. ಆ ಹುಡುಗಿ ಅರ್ಜುನ್ನ ಮಾತು ಕೇಳಿದ್ರು ಎದ್ದೇಳಲಿಲ್ಲ. ಬದಲಿಗೆ ಅವನ್ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಮಲ್ಗೋ ಹಾಗೆ ಸನ್ನೆ ಮಾಡಿದ್ಲು. ನಾನು ಇಲ್ಲೇ ಮಲಗ್ತೀನಿ, ಆದ್ರೆ ಮೊದಲು ಈ ಬಟ್ಟೆ ಹಾಕೋ ಅಂತ ಅರ್ಜುನ್ ಅವಳ ಮುಖ ನೋಡ್ತಾ ಹೇಳ್ದ. ಅವಳು ಸಂಪೂರ್ಣ ವಿವಸ್ತ್ರಳಾಗಿದ್ರು ಅವನು ಕೆಟ್ಟ ದೃಷ್ಟಿಯಿಂದ ಒಮ್ಮೆನೂ ಅವಳ ಮೈ ಮೇಲೆ ಕಣ್ಣು ಹಾಯಿಸಿರ್ಲಿಲ್ಲ. ಅವನು ಎಷ್ಟು ಹೇಳಿದ್ರು ಅವಳು ಸನ್ನೆ ಮಾಡ್ತಾನೆ ಇದ್ಲು. ಕೊನೆಗೆ ಅರ್ಜುನ್ ಅವಳ ಪಕ್ಕದಲ್ಲಿ ಕುಳಿತ. ಆಗ ಆ ಹುಡುಗಿ ಅವನನ್ನ ತನ್ನ ಮೈ ಮೇಲೆ ಇಳ್ಕೊಳ್ಳೋಕೆ ಶುರು ಮಾಡಿದ್ಲು. ತನ್ನ ಸನಿಹಕ್ಕೆ ಬರೋ ಹಾಗೆ ಬಲವಂತ ಪಡಿಸಿದ್ಲು. ಅವಳು ಯಾಕೆ ಹೀಗೆ ವರ್ತಿಸಿದಾಳೆ ಅನ್ನೋದು ಅರ್ಜುನ್ಗೆ ಅರ್ಥ ಆಗ್ಲಿಲ್ಲ. ಬಟ್ಟೆ ಹಾಕೊಳ್ಳೋಕೆ ನಿರಾಕರಿಸಿ ಅವಳು ಹಠ ಹಿಡಿದಾಗ ಅರ್ಜುನ್ ಅವಳ ಮೇಲೆ ಬಾಗಿದ್ರು ತನ್ನ ದೇಹದ ಭಾರವನ್ನ ಅವಳ ಮೇಲೆ ಹಾಕದೆ ಕೈಗಳನ್ನ ಆಧಾರವಾಗಿಟ್ಕೊಂಡು ಅವಳಿಂದ ದೂರನೇ ಉಳ್ದ. ಆಗ ಆ ಹುಡುಗಿ ತನ್ನ ಕೈಗಳನ್ನ ಬೇರೆಲ್ಲೋ ಜಾಗದಲ್ಲಿ ಇಟ್ಲು. ಅರ್ಜುನ್ ದಂಗಾದ. ಅವಳು ತನ್ನೊಂದಿಗೆ ದೈಹಿಕವಾಗಿ ಒಂದಾಗುವಂತೆ ಸೂಚಿಸ್ತಾ ಇದ್ಲು.
ಅವಳ ಕೈ ಚಲನೆಗಳು ಅರ್ಜುನ್ನ ಉಸಿರಾಟವನ್ನ ವೇಗಗೊಳಿಸಿದ್ವು. ಅರ್ಜುನ್ ತಕ್ಷಣ ಹಿಂದೆ ಸರ್ದ. ಆದ್ರೆ ಆ ಹುಡುಗಿ ಮೇಲಕ್ಕೆದ್ದು ಅವನನ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಅವಳನ್ನ ದೂರ ತಳ್ಳಬೇಕೋ ಅಥವಾ ಹಾಗೇನೆ ಇರ್ಬೇಕೋ ತಿಳಿದೆ ಅರ್ಜುನ್ನ ಕೈಗಳು ಗಾಳಿಯಲ್ಲೇ ನಿಂತ್ವು. ಇದು ತಪ್ಪು. ಇಂಥ ಅಸಹಾಯಕ ಸ್ಥಿತಿಯಲ್ಲಿರುವ ಹುಡುಗಿ ಜೊತೆ ತಾನು ದೈಹಿಕ ಸಂಬಂಧ ಬೆಳೆಸೋಕೆ ಹೇಗ್ ಸಾಧ್ಯ ಅಂತ ಅವನ ಮನಸ್ಸು ಎಚ್ಚರಿಸಿತು. ತನ್ನ ಲೈಫ್ನಲ್ಲೇ ಮೊದಲ ಬಾರಿಗೆ ಅರ್ಜುನ್ಗೆ ಅಸಹಾಯಕತೆ ಅನ್ನಿಸ್ತು. ಸ್ವಲ್ಪ ಧೈರ್ಯ ತಂದು ಅವಳನ್ನ ಪಕ್ಕಕ್ಕೆ ಸರಿಸಿ ತಕ್ಷಣ ಎದ್ದು ನಿಂತ. ಅವಳ ಕೈಗಳನ್ನ ಒಂದ್ ಕೈಯಲ್ಲಿ ಹಿಡಿದು ಇನ್ನೊಂದ್ ಕೈಯಿಂದ ಕಷ್ಟಪಟ್ಟು ತನ್ನ ಟೀ ಶರ್ಟ್ ಮತ್ತೆ ಬಾಕ್ಸರ್ ತೊಡಿಸ್ದ. ಹುಡುಗಿ ಏನೋ ವಿಚಿತ್ರ ಘಟನೆ ನಡೆದಂತೆ ಅಚ್ಚರಿಯಿಂದ ಅವನನ್ನೇ ದಿಟ್ಟಿಸಿದ್ಲು. ಅವಳು ಸುಸ್ತಾಗಿರೋದನ್ನ ಕಂಡು ಬೆಡ್ ಮೇಲೆ ಮಲ್ಗೋಕೆ ಹೇಳ್ದ. ಆದ್ರೆ ಅವಳು ಹಾಸಿಗೆಯಿಂದಿಳಿದು ತಣ್ಣನೆಯ ನೆಲದ ಮೇಲೆ ಮಲಗಿದ್ಲು. ಅವಳ ಈ ಪ್ರತಿಯೊಂದು ವರ್ತನೆಯು ಅರ್ಜುನ್ನ ಹೃದಯವನ್ನ ಹಿಂಡ್ತಾ ಇದ್ವು. ಹಿಂದಿನ ಜೀವನದಲ್ಲಿ ಅವಳು ಹಾಸಿಗೆ ಕಾಣದೆ ನೆಲ್ಮೇಲೆನೆ ಬಿದ್ದು ನರಳಿರ್ಬೇಕು, ಮತ್ತೆ ಊಟ ನೀಡಿದ ಪುರುಷರಿಗೆ ದೇಹ ಒಪ್ಸೋದೇ ನಿಯಮ ಅಂತ ನಂಬಿರ್ಬೇಕು ಅಂತ ಅವನಿಗೆ ಅರ್ಥ ಆಯ್ತು. ಅರ್ಜುನ್ ಅವಳ ಹತ್ರ ಹೋಗಿ, ಇಲ್ಲಿ ನೆಲದ ಮೇಲೆ ಮಲಗಬೇಡ, ಬೆಡ್ ಮೇಲೆ ಹೋಗಿ ಮಲ್ಗು ಅಂತ ಹೇಳ್ದ. ಆದ್ರೆ ಅವಳು ಕೈಗಳನ್ನೇ ದಿಂಬಾಗಿಟ್ಕೊಂಡು ಮಲಗಿದ್ಲು. ಅವಳು ಅನುಭವಿಸ್ತಿರುವ ನರಕ ಅರ್ಜುನ್ನ ಎದೆಯಲ್ಲೂ ನೋವು ತರಿಸ್ತಾ ಇತ್ತು. ಅವನು ಅವಳನ್ನ ತನ್ನ ತೋಳ್ಗಳಲ್ಲಿ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ದ. ನೆಲದ ಮೇಲೆ ಮಲಗಬೇಡ, ಇಲ್ಲೇ ಮಲ್ಗು, ನಾನ್ ಸೋಫಾ ಮೇಲೆ ಮಲಗ್ತೀನಿ ಅಂತ ಹೊರಡೋಕ್ ಹೋದಾಗ ಅವಳು ಮತ್ತೆ ಅವನ್ ಕೈ ಹಿಡಿದು ಬಿಡ್ಲೇ ಇಲ್ಲ. ಮತ್ತೆ ತನ್ನ ಬಟ್ಟೆ ಕಳ್ಚೋಕೆ ಪ್ರಯತ್ನಿಸಿದಾಗ ಅರ್ಜುನ್ ಅವಳ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಅವಳನ್ನ ತನ್ನ ಎದೆಗೆ ಅದುಮಿ ತಬ್ಕೊಂಡ. ಪ್ರೀತಿಯಿಂದ ಅವಳ ತಲೆ ಸವರ್ದ. ಅವನ ಎದೆ ಬಡಿತ ಜೋರಾಗಿತ್ತು, ಮೈಯೆಲ್ಲ ರೋಮಾಂಚನಗೊಂಡಿತ್ತು. ಇದುವರೆಗೆ ಯಾರ ಮೇಲೂ ಹುಟ್ಟದ ಅಪಾರವಾದ ಪ್ರೀತಿ ಮತ್ತು ಕರುಣೆ ಅವನಲ್ಲಿ ಉಕ್ಕು ಹರಿತು. ಆ ಅಪ್ಪುಗೆಯಲ್ಲೇ ಸುಸ್ತಾಗಿದ್ದ ಹುಡುಗಿ ನಿಧಾನವಾಗಿ ನಿದ್ರೆಗೆ ಜಾರದ್ಲು. ಅವಳನ್ನ ಮಲಗಿಸಿ ಅರ್ಜುನ್ ಕೂಡ ಅವಳ ಪಕ್ಕದಲ್ಲೇ ಗಾಢ ನಿದ್ರೆಗೆ ಜಾರ್ದ. ಸ್ವಲ್ಪ ಹೊತ್ತಿನ ನಂತರ ಪಕ್ಕದಲ್ಲಿ ಬೆಂಕಿಯ ಕುಲುಮೆ ಉರಿತಿರೋ ಹಾಗೆ ಅರ್ಜುನ್ಗೆ ವಿಪರೀತ ಸೆಕೆ ಮತ್ತು ಶಾಖದ ಅನುಭವವಾಯಿತು. ದೇಹವೆಲ್ಲ ಬೆವತು ಅವನ್ ಕಣ್ಣು ತೆರೆದು ನೋಡಿದಾಗ ಆಘಾತ ಕಾದಿತ್ತು. ತನ್ನ ಪಕ್ಕದಲ್ಲಿದ್ದ ಹುಡುಗಿಯ ಮೈ ಸಂಪೂರ್ಣವಾಗಿ ಕೆಂಪಗಾಗಿ ಕೈ, ಕಾಲು ಮತ್ತೆ ಮುಖದ ಮೇಲೆ ಕಪ್ಪು ಕಲೆಗಳು ಹಾಗೂ ದದ್ದುಗಳು ಕಾಣಿಸ್ಕೊಂಡಿದ್ವು. ಅವಳು ನಿದ್ರೆಯಲ್ಲೇ ವಿಪರೀತ ತುರಿಕೆಯಿಂದ ತನ್ನ ದೇಹವನ್ನೆಲ್ಲ ಉಗುರುಗಳಿಂದ ಪರಚಿಕೊಳ್ತಾ ಇದ್ಲು. ತೀವ್ರವಾದ ಅಲರ್ಜಿಕ್ ರಿಯಾಕ್ಷನ್ ಆದಂತೆ ಅವಳ ಚರ್ಮ ಹರಿದು ರಕ್ತ ಬರ್ತಾ ಇತ್ತು. ಅರ್ಜುನ್ ಬೆಚ್ಚಿ ಬಿದ್ದ. ಅವಳು ಬಾಳೆಹಣ್ಣು ಬಿಟ್ಟು ಬೇರೆ ಏನೂ ತಿಂದಿರ್ಲಿಲ್ಲ. ಹಾಗಾದ್ರೆ ಈ ಭೀಕರವಾದ ಅಲರ್ಜಿ ಬರೋಕೆ ಹೇಗ್ ಸಾಧ್ಯ ಅಂತ ಅವನಿಗೆ ದಿಕ್ಕೆ ತೋಚದಂತಾಯಿತು. ಅರ್ಜುನ್ ಆ ಹುಡುಗಿಯನ್ನ ತನ್ನ ತೋಳ್ಗಳಿಂದ ಬಿಡಿಸೋಕೆ ಯತ್ನಿಸಿದ ತಕ್ಷಣ ಅವಳು ನೋವಿನಿಂದ ಮತ್ತಷ್ಟು ನರಳ್ತಾ ತನ್ನ ಇಡೀ ದೇಹವನ್ನ ಉಗುರುಗಳಿಂದ ಪರಚಿಕೊಳ್ಳೋಕೆ ಶುರು ಮಾಡಿದ್ಲು. ಚರ್ಮದ ಮೇಲಿನ ಆ ಕೆಂಪು ದದ್ದುಗಳು ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಾ ಇದ್ವು. ಅವಳು ಕಣ್ಣು ತೆರೆದಾಗ ಕಣ್ಣುಗಳೆಲ್ಲವೂ ಸಂಪೂರ್ಣವಾಗಿ ರಕ್ತದಂತೆ ಕೆಂಪಾಗಿದ್ವು. ತೀವ್ರವಾದ ಅಲರ್ಜಿಕ್ ರಿಯಾಕ್ಷನ್ ಇಂದಾಗಿ ಅವಳಿಗೆ ಉಸಿರಾಟನೂ ಕಷ್ಟ ಆಗ್ತಾ ಇತ್ತು. ಅರ್ಜುನ ತಕ್ಷಣ ಎದ್ದು ಒಂದು ಗ್ಲಾಸ್ ನೀರ್ ತಂದು ಅವಳ ಬಾಯಿ ಹತ್ರ ಹಿಡ್ದ. ಆದ್ರೆ ಹುಡುಗಿ ಆ ಗ್ಲಾಸ್ ಅನ್ನ ಬಿಸಾಕಿ ತುರಿಕೆಯ ತೀವ್ರತೆಗೆ ತಡಿಲಾರ್ದೆ ತನ್ನ ಮೈಯನ್ನೆಲ್ಲ ಗೀಚ್ಕೊಳ್ಳೋ ತೊಡಗಿದ್ಲು. ಅವಳ ಕಣ್ಣುಗಳಿಂದ ನಿರಂತರವಾಗಿ ನೀರ್ ಸುರಿತಾ ಇತ್ತು. ನೋವು ತಾಳಲಾರ್ದೆ ಒದ್ದಾಡ್ತಾ ಇದ್ಲು. ಅರ್ಜುನ್ ಅವಳ ಕೈ ಹಿಡಿದು ಮೇಲೆಬ್ಸಿ ಕೂರಿಸ್ದ. ಅವಳ ಕೆನ್ನೆಗಳನ್ನ ಕೈಗಳಲ್ಲಿ ಹಿಡ್ಕೊಂಡು, ನಿನ್ಗೇನಾಗ್ತಿದೆ, ಯಾಕೆ ಹೀಗೆ ಮಾಡ್ಕೊಳ್ತಿದ್ಯಾ, ನಿಂಗೆ ನಾನು ಮೆಡಿಸಿನ್ ಕೊಡ್ತೀನಿ, ಪ್ಲೀಸ್ ಸಮಾಧಾನ ಮಾಡ್ಕೊ ಅಂದ. ಅವಳು ಪಡ್ತಿದ್ದ ಆ ನರಕ ಯಾತನೆ ಅರ್ಜುನ್ನ ಎದೆಯಲ್ಲೂ ಅಷ್ಟೇ ನೋವು ತರಿಸ್ತಾ ಇತ್ತು. ಆದ್ರೆ ಆ ಹುಡುಗಿ ಒಂದು ಕ್ಷಣದಲ್ಲೇ ಅರ್ಜುನ್ನ ಕೈಗಳನ್ನ ತನ್ನ ಮುಖದಿಂದ ಸರಿಸಿ ಇದ್ದಕ್ಕಿದ್ದಂತೆ ಅವನ ಮಡಿಲ್ ಮೇಲೆ ಬಂದು ಕುಳಿತಳು. ಬೆಂಕಿಯ ಕುಲುಮೆಯಂತೆ ಉರಿತಿದ್ದ ಅವಳ ದೇಹದ ಶಾಖ ಅರ್ಜುನ್ಗೆ ತಗಲ್ತು. ಹುಡುಗಿ ಅರ್ಜುನ್ನ ಕೆನ್ನೆಗಳನ್ನ ಎರಡು ಕೈಗಳಿಂದ ಹಿಡಿದು
ಮರುಕ್ಷಣವೇ ತನ್ನ ತುಟಿಗಳನ್ನ ಅವನ ತುಟಿಗಳ ಮೇಲಿಟ್ಟು ತೀವ್ರವಾಗಿ ಚುಂಬಿಸೋಕೆ ಶುರು ಮಾಡಿದ್ಲು. ಆ ಕೆಂಡದಂತಹ ಶಾಖಕ್ಕೆ ತಂಪಾದ ನೀರ್ ಸಿಕ್ಕಂತೆ ಅವಳು ಅರ್ಜುನ್ನ ತುಟಿಗಳನ್ನೇ ತನ್ನ ಜೀವಸೆಲೆಯಾಗಿ ಹೀರ್ತಾ ಇದ್ಲು. ಅರ್ಜುನ್ಗೆ ಅವಳನ್ನ ತಡೆಯೋಕೆ ಸಾಧ್ಯ ಆಗ್ಲಿಲ್ಲ. ಗಾಳಿಯಲ್ಲಿದ್ದ ಅವನ ಕೈಗಳು ನಿಧಾನವಾಗಿ ಅವಳ ಸೊಂಟದ ಮೇಲೆ ಬಂದು ಗಟ್ಟಿಯಾದವು. ಇದುವರೆಗೆ ಯಾವ ಹುಡುಗಿಯ ಹತ್ರವೂ ಸುಳಿಯದ ಅರ್ಜುನ್ ಆ ಕ್ಷಣದಲ್ಲೇ ತನ್ನನ್ನೇ ತಾನು ಕಳೆದುಕೊಳ್ತಾ ಇದ್ದ. ಆದ್ರೆ ಆ ಹುಡುಗಿ ಅರ್ಜುನ್ನ ಟೀ ಶರ್ಟ್ ಅನ್ನ ಎಳೆದು ಹರಿದು ಹಾಕಿದ್ಲು. ಅವಳ ಉದ್ದನೆಯ ಉಗುರುಗಳು ಅರ್ಜುನ್ನ ಕುತ್ತಿಗೆಯಿಂದ ಎದೆಯವರೆಗೆ ತಾಗ್ದಾಗ ರಕ್ತದ ಗೆರೆಗಳು ಮೂಡಿದ್ವು. ಅವಳು ಅರ್ಜುನ್ನ ಎದೆಯ ಮೇಲೆ ಮುಖವಿಟ್ಟು ಚುಂಬಿಸ್ತಾ ಅವನ ಕೈಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡ್ಳು. ಆ ಕ್ಷಣದಲ್ಲಿ ಅವಳಿಗೆ ತಾನು ಏನ್ ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೇ ಇರಲಿಲ್ಲ. ಏನೋ ಒಂದು ಅದೃಶ್ಯ ಶಕ್ತಿ ಅವಳನ್ನ ಸಂಪೂರ್ಣವಾಗಿ ಆವರಿಸಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಅರ್ಜುನ್ನ ಬಾಕ್ಸರ್ ಕೂಡ ಕಿತ್ತಿಸ್ಲು. ಇಬ್ಬರ ನಡುವೆ ಯಾವುದೇ ಅಂತರ ಇರಲಿಲ್ಲ. ಅರ್ಜುನ್ಗೆ ಪ್ರಜ್ಞೆ ಮರಳಿದಾಗ ಪರಿಸ್ಥಿತಿ ಕೈ ಮೀರಿತ್ತು. ಕೊನೆಗೆ ಒಬ್ಬ ಪುರುಷನಾಗಿ ಅವಳೊಳಗಿನ ಭಾವನೆಗಳಿಗೂ ಜಾಗೃತಗೊಂಡಿದ್ವು. ಯಾವತ್ತು ಯಾರನ್ನು ತನ್ನ ಬಳಿ ಬಿಟ್ಕೊಳ್ಳದ ಅರ್ಜುನ್ ಈ ಮುಗ್ಧ ಹುಡುಗಿಯ ಎದುರು ಸಂಪೂರ್ಣವಾಗಿ ಸೋತ್ ಹೋಗಿದ್ದ. ಆದ್ರೂ ಅರ್ಜುನ್ ಕೊನೆಯ ಕ್ಷಣದಲ್ಲಿ ಅವಳ ಸೊಂಟವನ್ನ ಹಿಡಿದು ಪಕ್ಕಕ್ಕೆ ಸರಿಸೋಕೆ ಯತ್ನಿಸ್ತಾ, ಬೇಡ, ಇದು ನಿನ್ಗೆ ನೋವು ಕೊಡುತ್ತೆ. ನಾನ್ ನಿನ್ನನ್ನ ನೋಯಿಸೋಕೆ ಬಯಸಲ್ಲ. ನೀನ್ ಯಾರಂತಾನೆ ನನಗ್ ಗೊತ್ತಿಲ್ಲ. ಆದ್ರೂ ನನ್ನ ಲೈಫ್ನಲ್ಲಿ ಇಷ್ಟು ಹತ್ರ ಬಂದ ಮೊದಲನೇ ಹುಡುಗಿ ನೀನು ಅಂತ ಸಮಾಧಾನ ಪಡಿಸೋಕೆ ಹೋದ. ಆದ್ರೆ ಆ ಹುಡುಗಿ ಅವನ ಮಾತುಗಳನ್ನ ಲೆಕ್ಕಿಸದೆ ಮತ್ತೊಮ್ಮೆ ಅವನ ತುಟಿಗಳನ್ನ ಹಿಡಿದು ಉನ್ಮತ್ತಳಂತೆ ಚುಂಬಿಸಿದ್ಲು. ಅವಳ ಸಂಪೂರ್ಣ ದೇಹವು ಅರ್ಜುನ್ನೊಂದಿಗೆ ಬೆರೆತು ಹೋಯಿತು. ತನ್ನ ಒಪ್ಪಿಗೆ ಇಲ್ಲದೆಯೇ ಅನಿರೀಕ್ಷಿತವಾಗಿ ತನ್ನ ಜೀವನದ ಮೊದಲ ಮಿಲನಕ್ಕೆ ಒಳಗಾಗ್ತಿದ್ದ ಅರ್ಜುನ್ಗೆ ಇನ್ನು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಏನಾಗ್ಬಾರ್ದೋ ಅದು ಆ ಕೋಣೆಯಲ್ಲಿ ನಡೆದು ಹೋಗಿತ್ತು. ಆ ಹುಡುಗಿ ಅವನನ್ನ ಅಪ್ಪಿಕೊಂಡು ಕರಗ್ತಾ ಇದ್ದಾಗ ಅರ್ಜುನ್ ಕೂಡ ಅವಳನ್ನ ತನ್ನ ತೋಳ್ಗಳಲ್ಲಿ ಗಟ್ಟಿಯಾಗಿ ಹಿಡಿದು ಆ ರಾತ್ರಿಯ ಏಕಾಂತದಲ್ಲಿ ಅವಳೊಂದಿಗೆ ಸಂಪೂರ್ಣವಾಗಿ ಒಂದಾದ. ಅರ್ಜುನ್ ಅವಳನ್ನ ತನ್ನ ತೋಳುಗಳಲ್ಲಿ ಇಳ್ಕೊಂಡು ಸನಿಹಕ್ಕೆ ಬಂದಂತೆ ಆ ಕ್ಷಣದವರೆಗೂ ಉನ್ಮತ್ತಳಾಗಿದ್ದ ಹುಡುಗಿಯ ಹಿಡಿತ ನಿಧಾನವಾಗಿ ಸಡಿಲವಾಯಿತು. ಅವಳು ಬೆಡ್ ಮೇಲೆ ಕಣ್ಮುಚ್ಚಿ ಮಲಗಿ ಭಾರವಾಗಿ ಉಸಿರಾಡ್ತಾ ಅರ್ಜುನ್ನ ಕೈಗಳನ್ನ ಇಟ್ಕೊಂಡ್ಳು. ಅದೇ ಸಮಯದಲ್ಲಿ ಒಂದು ಪವಾಡದಂತೆ ಆ ಹುಡುಗಿಯ ದೇಹದಲ್ಲಿ ಬದಲಾವಣೆ ಶುರುವಾಯಿತು. ಮುಖ ಮತ್ತು ಮೈ ಮೇಲೆ ಕೆಂಪಾಗಿ ಭೀಕರವಾಗಿ ಹರಡಿದ್ದ ಆ ಅಲರ್ಜಿಕ್ ದದ್ದುಗಳು ಮಾಯವಾಗಿ ಚರ್ಮ ಮೊದಲಿನ ಸಹಜ ಸ್ಥಿತಿಗೆ ಮರಳತೊಡಗಿತು. ಅರ್ಜುನ್ ಆಶ್ಚರ್ಯದಿಂದ ಅವಳನ್ನ ನೋಡ್ದ. ಆದ್ರೆ ಇಬ್ಬರ ನಡುವಿನ ಮಿಲನದ ಆ ತೀವ್ರತೆಯನ್ನ ತಡೆಯೋಕೆ ಅವನಿಂದನೂ ಸಾಧ್ಯ ಆಗ್ಲಿಲ್ಲ. ಅವನು ಆ ಮುಗ್ಧ ಜೀವವನ್ನ ಅತ್ಯಂತ ಪ್ರೀತಿಯಿಂದ ತನ್ನವಳನ್ನಾಗಿಸ್ಕೊಂಡ. ಸ್ವಲ್ಪ ಸಮಯದ ನಂತರ ಆ ಬಿರುಗಾಳಿಯಂತಹ ಕ್ಷಣಗಳು ಶಾಂತವಾದವು. ಸುಸ್ತಾಗಿದ್ದ ಅರ್ಜುನ್ ಅವಳ ಪಕ್ಕದಲ್ಲಿ ಮಲಗ್ದ. ತನ್ನ ಸಂಪೂರ್ಣ ಪ್ರಜ್ಞೆ ಮರಳಿದ ತಕ್ಷಣ ಅರ್ಜುನ್ ಬೇಗನೆ ಪಕ್ಕಕ್ಕೆ ಸರಿದ. ಇಬ್ರು ಮೈಯು ಬೆವರಿನಿಂದ ನೆಂದಿತ್ತು. ಅವನು ಆ ಹುಡುಗಿಯ ಮುಖ ನೋಡಿದಾಗ ಆಶ್ಚರ್ಯವೆಂಬಂತೆ ಅವಳು ಯಾವುದೇ ನೋವಿಲ್ಲದೆ ಅತ್ಯಂತ ಪ್ರಶಾಂತವಾಗಿ ನಿದ್ರೆ ಮಾಡ್ತಾ ಇದ್ಲು. ಅವಳ ಪಕ್ಕದಲ್ಲೇ ಮಲಗಿ ಅರ್ಜುನ್ ಅವಳನ್ನೇ ದಿಟ್ಟಿಸ್ದ. ಅವಳು ಬಂದು ಕೇವಲ 8-9 ಗಂಟೆಗಳಾಗಿದ್ವು. ಆದ್ರೆ ಅವಳು ನಡ್ಕೊಂಡ ರೀತಿ, ಆ ಭೀಕರ ಅಲರ್ಜಿ, ತಾನು ಹತ್ತಿರವಾದ ತಕ್ಷಣ ಅವಳ ದೇಹ ಶಾಂತವಾದ ಪರಿ ಎಲ್ಲವನ್ನ ಗಮನಿಸಿದಾಗ ಅರ್ಜುನ್ನ ಬುದ್ಧಿವಂತ ಮನಸ್ಸಿಗೆ ವಿಷಯದ ಸುಳಿವು ಸಿಕ್ತು. ಆದ್ರೆ ತಾನು ಊಹಿಸ್ತಿರೋದು ನಿಜವಾಗಿದ್ರೆ ಅದರ ಹಿಂದಿರುವ ಸತ್ಯ ಭಯಾನಕವಾಗಿರ್ಬೇಕು ಅಂತ ಅವನಿಗೆ ಅರಿವಾಯಿತು. ಇಲ್ಲಿಯವರೆಗೆ ಯಾವುದೇ ಹುಡುಗಿಯನ್ನು ತನ್ನ ಬಳಿ ಸುಳಿಯೋಕೆ ಬಿಡದ ಅರ್ಜುನ್ ದೇಸಾಯಿ ಇಂದು ಒಬ್ಬ ಅಪರಿಚಿತ ಹುಡುಗಿಗೆ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದ. ಆ ಮುಗ್ಧ ಸೌಂದರ್ಯ ಅವನ ಕಠಿಣ ಹೃದಯವನ್ನ ಸಂಪೂರ್ಣವಾಗಿ ಕರಗಿಸಿತ್ತು. ದೈಹಿಕವಾಗಿ ಮಾತ್ರವಲ್ಲದೆ ಅವನ ಆತ್ಮವು ಅವಳ ಪ್ರೀತಿಗೆ ಶರಣಾಗಿತ್ತು.
ಎದೆ ಬಡಿತ ಅವಳಿಗಾಗಿಯೇ ಮಿಡಿತಾ ಇರೋದು ಅವನಿಗೆ ಸ್ಪಷ್ಟವಾಯಿತು. ಅವನು ನಿದ್ರಿಸ್ತಿದ್ದ ಅವಳ ಕೆನ್ನೆ ಸವರಿ, ನೀನ್ ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಜೀವನಕ್ಕೆ ಬಂದ ಮೊದಲನೇ ಹುಡುಗಿ ನೀನು, ಕೊನೆಯವಳು ನೀನೆ. ಅರ್ಜುನ್ ದೇಸಾಯಿ ಯಾರ ಸನಿಹಕ್ಕೂ ಹೋದವನಲ್ಲ, ಆದ್ರೆ ಇವತ್ತು ನಾನು ನಿನ್ನವನಾಗಿದ್ದೀನಿ. ಇನ್ ಮುಂದೆ ನಾನು ಯಾರ ಬಳಿಗೂ ಹೋಗಲ್ಲ. ನಿನ್ನನ್ನು ನನ್ನಿಂದ ದೂರ ಹೋಗೋಕೆ ಬಿಡಲ್ಲ. ನಿನ್ನ ನಿಜವಾದ ಹೆಸರೇನಂತ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತಿನಿಂದ ನಾನು ನಿನ್ಗೊಂದು ಹೆಸರು ಕೊಡ್ತೀನಿ, ಮೇಘನ, ನನ್ನ ಪ್ರಾಣದ ಮೇಘನ ಅಂತ ಹೇಳಿ ಅವಳ ಹಣೆಗೆ ಗಾಢವಾಗಿ ಮುತ್ತಿಟ್ಟ. ಆದ್ರೆ ಮರುಕ್ಷಣವೇ ಅರ್ಜುನ್ನ ಮುಖದಲ್ಲಿ ಕ್ರೋಧ ತುಂಬಿಕೊಂತು. ರಸ್ತೆಯ ಕಸದ ರಾಶಿಯಲ್ಲಿ ಅವಳು ಎಂಜಲನ್ನ ತಿಂದದ್ದು, ಹಸಿದು ನರಳಿದ್ದು, ಅವಳ ಮೈ ಮೇಲಿದ್ದ ಆಳವಾದ ಗಾಯದ ಕಲೆಗಳು ಮತ್ತೆ ಆ ವಿಚಿತ್ರ ಅಲರ್ಜಿಯ ಸ್ಥಿತಿ, ಇವೆಲ್ಲವೂ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ ಕ್ರೂರ ಕೃತ್ಯ ಅಂತ ಅವನಿಗೆ ಸ್ಪಷ್ಟ ಆಯಿತು.